ಇವತ್ತಿನ ವಿಡಿಯೋದಲ್ಲಿ ನಾನು ಹಾಲು ಬಾಯಿ ಮಾಡ್ತಾ ಇದ್ದೀನಿ. ಅದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ. ಅಕ್ಕಿ ಒಂದು ಸಿದ್ದೆ ಅಷ್ಟು ತೊಗೊಂಡಿದ್ದೀನಿ, ಒಂದು ಕಾಯಿ ತೊಗೊಂಡಿದ್ದೀನಿ, ರುಚಿಗೆ ಬೇಕಾಗುವಷ್ಟು ಉಪ್ಪು, ಒಂದೆರಡು ಏಲಕ್ಕಿ, ಬೆಲ್ಲ, ಒಂದು 1/4 kg ಅಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಇದನ್ನೆಲ್ಲ ನುಣ್ಣಗೆ ರುಬ್ಕೊಳ್ಬೇಕು. ಅಕ್ಕಿ ಕಾಯಿಯನ್ನು ರುಬ್ಬಿ ತೋರಿಸ್ತೀನಿ ಹೇಗೆ ಮಾಡೋದು ಅಂತ. ಹಾಲು ಬಾಯಿ ಮಾಡಲಿಕ್ಕೆ 1.5 ಲೋಟ ನೀರು ಹಾಕಿ ಬೆಲ್ಲ ಕರಗಲಿಕ್ಕೆ ಇಟ್ಕೊಂಡಿದ್ದೀನಿ. ನಾನು ಅರ್ಧ kg ಅಕ್ಕಿ, 1 ತೆಂಗಿನಕಾಯಿಯಿಂದ ಹಾಲು ಬಾಯಿ ಮಾಡ್ತಾ ಇರೋದು. ಅದಕ್ಕೆ ಈ ಲೋಟದಲ್ಲಿ 1.5 ಲೋಟ ನೀರು ಹಾಕಿದ್ದೀನಿ ಬೆಲ್ಲ ಕರಗಲಿಕ್ಕೆ. ಹಾಕ್ತಾಳಂತ ಬೆಲ್ಲದ ನೀರು ಕುದ್ದಿತ್ತಲ್ಲ, ಅದಕ್ಕೀಗ ಕಾಯಿ ಅಕ್ಕಿ ಕಡ್ದಿದ್ದನ್ನು ಸೇರಿಸ್ತಾ ಇದ್ದೀವಿ. ನಿಧಾನಕ್ಕೆ ಮುಚ್ಕೊಳ್ಬೇಕು, ಸ್ವಲ್ಪನೇ ಹಾಕಿ. ಹಿಟ್ಟು ನೀರು ದೋಸೆ ಹಿಟ್ಟಿನ ಹದಕ್ಕೆ ಇರಬೇಕು. ಇದು ಬೆಲ್ಲಕ್ಕೆ ಹಾಕಿ ಕರಗಿಸಿದ ಮೇಲೆ ಆಮೇಲೆ ಮುಚ್ಚಬೇಕು. ಮುಚ್ಚಕ್ಕೆ ಒಂದು 10 ನಿಮಿಷ ಬೇಕಾಗುತ್ತೆ. ಕೈ ಬಿಡುತ್ತೆ ಮುಚ್ಚಬೇಕು. ಗಟ್ಟಿಯಾಗಿದೆಲ್ಲ, ಈ ಟೈಮಲ್ಲಿ 1-2 ಚಮಚ ತುಪ್ಪ ಹಾಕಿ ಮುಚ್ಚಬೇಕು. ಮುಚ್ಚಿದಾಗ ಹೀಗೆ ಒಂದು ಮುದ್ದೆ ಆಗುತ್ತೆ. ಅಷ್ಟಾದರೆ ಸಾಕಾಗುತ್ತೆ. ಇದು ರೆಡಿಯಾಗಿದೆ, ತಟ್ಟಿಗೆ ಹಾಕ್ಕೊಳ್ಬೋದು. ಹಾಲು ಬಾಯಿ ರೆಡಿಯಾಗಿದೆ, ಕಟ್ ಮಾಡ್ಕೊಳ್ತೀನಿ. ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಕಟ್ ಮಾಡ್ಕೊಬೋದು. ಸಾಂಪ್ರದಾಯಿಕವಾಗಿ ಮಾಡುವಂಥ ಹಾಲು ಬಾಯಿ ರೆಡಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಹಾಕಿ. ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.